ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಜೈ ಶ್ರೀರಾಮ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಉತ್ತರ ಪ್ರದೇಶದಲ್ಲಿರುವ ರಾಮ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ಶ್ರೀರಾಮನ ಮಂದಿರವನ್ನು ಜನವರಿ 22ನೇ ತಾರೀಕಂದು ನಮ್ಮ ಪ್ರಧಾನಮಂತ್ರಿಯಾದ ಮೋದಿಜಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಒಂದು ಸಿಹಿ ಸುದ್ದಿ ಏನಪ್ಪ ಅಂದರೆ, ನೀವು ಕೂಡ ಫ್ರೀಯಾಗಿ ರಾಮ ಮಂದಿರದ ಪ್ರಸಾದವನ್ನು ಪಡಿಬೋದು. ನಿಮಗೊಂದು ಡೌಟ್ ಇದ್ದೇ ಇರುತ್ತೆ, ಹೇಗೆ ನಾವು ಪ್ರಸಾದನ ಫ್ರೀಯಾಗಿ ಪಡಿಬೋದು ಅಂತ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಶುರು ಮಾಡೋಣ. ನೀವು ಇವಾಗ ಮೊಬೈಲಿಂದ ಆಗಲಿ ಅಥವಾ ಲ್ಯಾಪ್ಟಾಪಿಂದ ಆಗಲಿ ಗೂಗಲಿಗೆ ಹೋಗಿ, ಗೂಗಲಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಜಸ್ಟ್ ಅಯೋಧ್ಯ ರಾಮ ಮಂದಿರ್ ಪ್ರಸಾದ್ ಅಂತ. ಇಲ್ಲಿ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೊಂದು ಫಸ್ಟ್ನೇ ಲಿಂಕ್ ಸಿಗುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ವೆಬ್ಸೈಟಿಂದ, ಇದು ಖಾದಿ ಆರ್ಗಾನಿಕ್ ಅಂತ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟಲ್ಲಿ ನೀವು ನೋಡ್ಬೋದು, ಅವರು ಫ್ರೀಯಾಗೆ ರಾಮ ಮಂದಿರದ ಪ್ರಸಾದನ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಆ ಪ್ರಸಾದದ ಬಾಕ್ಸ್ನ ಅವರು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಅಮೌಂಟು ಕೂಡ ಇಲ್ಲಿ 0 ಅಂತ ತೋರಿಸ್ತಾ ಇದೆ. ಇದನ್ನು ಯಾರು ಸಪ್ಲೈ ಮಾಡ್ತಾ ಇರೋದು ಅಂದರೆ ಡ್ರಿಲ್ ಮ್ಯಾಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಮತ್ತು ಇಲ್ಲಿ ಅವರು ಇನ್ಸ್ಟ್ರಕ್ಷನ್ ಸಹ ಕೊಟ್ಟಿದ್ದಾರೆ, ವಿ ಆರ್ ನಾಟ್ ಡೆಲಿವರಿಂಗ್ ಮೋರ್ ದ್ಯಾನ್ 1 ಪೀಸ್ ಅಂತ. ಇದರ ಅರ್ಥ ಏನು ಅಂದರೆ, ನೀವು ಮಲ್ಟಿಪಲ್ ಬಾಕ್ಸಸ್ನ ಆರ್ಡ್ರ್ ಮಾಡೋಕ್ಕಾಗಲ್ಲ. ನಿಮಗೆ ಒಬ್ಬರಿಂದ 1 ಬಾಕ್ಸು ಉಚಿತವಾಗಿ ಸಿಗುತ್ತೆ ಅಂತ ಅವರು ಹೇಳಿದ್ದಾರೆ. ನೀವು ಇಲ್ಲಿ ಇನ್ನೊಂದು ಇನ್ಸ್ಟ್ರಕ್ಷನ್ ಸಹ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಇಲ್ಲೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನೀವು ಆರ್ಡರ್ನ ಪ್ಲೇಸ್ ಮಾಡಿದ ಮೇಲೆ ನಿಮಗೆ ಯಾವುದೇ ಥರ ಮೆಸೇಜು ನಿಮಗೆ ಬರಲಿಲ್ಲ ಅಂದರೆ, ಅವ್ರು ಹೇಳೋ ಪ್ರಕಾರ 1 ದಿನ ಇಲ್ಲ ಅಂದರೆ 2 ದಿನ, ಅಂದರೆ ಇಲ್ಲಿ 24 ಗಂಟೆ ಇಲ್ಲ 48 ಗಂಟೆಗಳ ಕಾಲ ವೆಯ್ಟ್ ಮಾಡಿ. ಹಂಗೂ ನಿಮಗೆ 2 ದಿನ ಆದಮೇಲೂ ಅಪ್ಡೇಟ್ ಬರಲಿಲ್ಲ ಅಂದರೆ ನೀವು ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಅವರು ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ನ. ಮತ್ತು ಇಲ್ಲಿ ನೋಡ್ಬೋದು, ಇನ್ನೊಂದು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಅವರು. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಇವಾಗ ಆರ್ಡ್ರ್ ಮಾಡಿದರೂ ಸಹ ನಿಮಗೆ ಟ್ರ್ಯಾಕಿಂಗ್ ಸ್ಟೇಟಸ್ ಏನೂ ಸಿಗಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಜನವರಿ 22ನೇ ತಾರೀಕು ಆದಮೇಲೆ ನೀವು ನಿಮ್ಮ ಆರ್ಡರ್ನ ಟ್ರ್ಯಾಕ್ ಮಾಡ್ಬೋದು. ಅಂದರೆ ಎಲ್ಲಿದೆ ನಮ್ಮ ಆರ್ಡರು, ಇನ್ನು ಎಷ್ಟು ದಿವಸ ಆಗುತ್ತೆ ನಮ್ಮ ಮನೆಗೆ ಬರೋಕ್ಕೆ ಅಂತ ನೀವು ಟ್ರ್ಯಾಕ್ ಮಾಡ್ಬೋದು ಅಂತ ಅವರು ಕ್ಲಿಯರಾಗಿ ಇಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ. ಇವಾಗ ಫ್ರೀಯಾಗಿ ಹೇಗೆ ಪ್ರಸಾದನ ಆರ್ಡ್ರ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ₹0 ಅಂತ ಇದೆ. 101 ಅಂದರೆ 101 ರೂಪಾಯಿದು ಸ್ಟ್ರೈಕ್ ಮಾಡಿಬಿಟ್ಟು ಇಲ್ಲಿ ಅವರು 0 ಅಂತ ಮಾಡಿದ್ದಾರೆ. ಮತ್ತು ಇಲ್ಲಿ ಅವೈಲಬಿಲಿಟಿ ಸ್ಟಾಕಲ್ಲಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವೇನು ಮಾಡಬೇಕು ಅಂದರೆ, ಫಸ್ಟು ಒಂದು ಅಕೌಂಟನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕ್ರಿಯೇಟ್ ಅಕೌಂಟ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಆವಾಗ ಇಲ್ಲಿ ನೀವು ನಿಮ್ಮ ನೇಮ್ ಕೊಡಬೇಕು, ಲಾಸ್ಟ್ ನೇಮ್ ಕೊಡಬೇಕು, ಮತ್ತು ಇಮೇಲ್ ID ಕೊಡಬೇಕು. ಒಂದು ಪಾಸ್ವರ್ಡ್ನ ಸೆಟ್ ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡಿ. ನೀವು ಒಂದು ಸರಿ ಲಾಗಿನ್ ಆದಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು ಫ್ರೀ ಪ್ರಸಾದ ಅಂತ. ಇಲ್ಲಿ ಫ್ರೀ ಪ್ರಸಾದ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಬೈ ಇಟ್ ನೌ ಅಂತ ಕ್ಲಿಕ್ ಮಾಡಿ. ಇದು ಆ್ಯಕ್ಚುಲಿ ಟೈಮ್ ತಗೊಳುತ್ತೆ, ಅಂದರೆ ನೆಕ್ಸ್ಟ್ ಪೇಜಿಗೆ ಹೋಗೋಕ್ಕೆ ಟೈಮ್ ತಗೊಳುತ್ತೆ. ಯಾಕಂದರೆ ತುಂಬ ಜನ ಆರ್ಡ್ರ್ ಮಾಡ್ತಿರೋ ಕಾರಣದಿಂದಾಗಿ. ಇಲ್ಲಿ ನೀವು ನೋಡ್ಬೋದು, ಯು ಆರ್ ಇನ್ ಎ ಲೈನ್ ಟು ಚೆಕ್ಔಟ್ ಅಂತ. ನಾನು ವಿಡಿಯೋ ಇವಾಗ ಪಾಸ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 2ರಿಂದ 3 ನಿಮಿಷ ಟೈಮ್ ತಗೊಳುತ್ತೆ. ಇವಾಗ ನಾನು ವಿಡಿಯೋ ಪಾಸ್ ಮಾಡಿ ಆಮೇಲೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಪೇಜ್ನ. ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಡೆಲಿವರಿ ಅಂತ ಇದೆಯಲ್ಲ, ಇಲ್ಲಿ ನೀವು ನೋಡ್ಬೋದು 2 ಥರ ಆಪ್ಷನ್ನ ಅವ್ರು ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ಏನಪ್ಪ ಅಂದರೆ, ನಿಮಗೆ ಈ ಪ್ರಸಾದ ಡೈರೆಕ್ಟ್ ನಿಮ್ಮ ಮನೆ ಅಡ್ರೆಸ್ಸಿಗೆ ಬೇಕು ಅಂದರೆ ನೀವು ₹51 ಶಿಪ್ಪಿಂಗ್ ಚಾರ್ಜಸ್ ಅಂತ ನೀವು ಪೇ ಮಾಡಬೇಕಾಗುತ್ತೆ. ಯಾರಾದರೂ ಬೇರೆ ದೇಶದಲ್ಲಿದ್ದರೆ, ಎಕ್ಸಾಂಪಲ್ ಅಮೇರಿಕಾ ಇಲ್ಲ ಯಾವುದಾದ್ರು ಬೇರೆ ದೇಶದಲ್ಲಿ ನೀವು ಇದ್ದರೆ ಅವರು $11 ಅವರು ಪೇ ಮಾಡಬೇಕಾಗುತ್ತೆ. ಬಟ್ ಇನ್ನೂ ಒಂದು, ನೀವು ಹೇಗೆ ಪ್ರಸಾದನ ಫ್ರೀಯಾಗಿ ಪಡಿಬೋದು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ 2ನೇ ಆಪ್ಷನ್ ಇಲ್ಲಿ ನೋಡ್ಬೋದು, ಪಿಕಪ್ ಫ್ರಮ್ ಯುವರ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಇಲ್ಲಿ ಏನಪ್ಪ ಮಾಡಿದ್ದಾರೆ ಅಂದರೆ, ನೀವು ನೋಡ್ಬೋದು, ಇಲ್ಲಿ ಅವರು 131 ಸ್ಟೋರಲ್ಲಿ ಪ್ರಸಾದನ ಹಂಚ್ತಾ ಇದ್ದಾರೆ. ನೀವು ಡೈರೆಕ್ಟಾಗೆ ನಿಮ್ಮ ಮನೆ ಹತ್ತಿರ ಇರುವ ಸ್ಟೋರಿಗೆ ಡೈರೆಕ್ಟಾಗಿ ಹೋಗ್ಬಿಟ್ಟು
ನೀವು ಆ ಪ್ರಸಾದನ ಇಸ್ಕೋಬೋದು. ಬಟ್ ನೀವೇನು ಮಾಡಬೇಕು ಅಂದರೆ ಇವಾಗ ಈ ಪ್ರಸಾದನ ನೀವು ಆರ್ಡ್ರ್ ಮಾಡಬೇಕು. ಲೈಕ್ ಫ್ಲಿಪ್ಕಾರ್ಟಲ್ಲಿ ಯಾವ ಥರ ನೀವು ಒಂದು ಐಟಮ್ನ ಆರ್ಡ್ರ್ ಮಾಡ್ತೀರೋ ಅದೇ ಥರ ಇವಾಗ ಇಲ್ಲಿ ಪ್ರಸಾದನ ಆರ್ಡ್ರ್ ಮಾಡಬೇಕು. ಬಟ್ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ನೀವು ಲೊಕೇಶನ್ ಕೊಟ್ಟ ಮೇಲೆ ಸುತ್ತಮುತ್ತ ಯಾವ ಸ್ಟೋರ್ ನಿಯರ್ ಇರುತ್ತೋ ನಿಮ್ಮ ಮನೆಗೆ ಅದೇ ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನನಗಿಲ್ಲಿ 18.4 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಅದೇ ಥರ ನಿಮ್ಮ ಮನೆಗೆ ಯಾವ ಲೊಕೇಶನ್ ಹತ್ತಿರನೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಪ್ಪ ತುಂಬ ದೂರ ಇದೆ ಅಂದರೆ ನೀವು ಫಸ್ಟ್ ಆಪ್ಷನಿಗೆ ಹೋಗ್ಬಿಟ್ಟು 51 ರೂಪಾಯಿ ಪೇ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಮನೆ ಅಡ್ರೆಸ್ಗೆ ಈ ಪ್ರಸಾದ ಬರುತ್ತೆ. ಸೊ ಇಲ್ಲಿ ನೀವೇನಾದ್ರು ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಯುವರ್ ಆರ್ಡರ್ ಈಸ್ ಫ್ರೀ, ನೋ ಪೇಮೆಂಟ್ ಈಸ್ ರಿಕ್ವೈರ್ಡ್ ಅಂತ ತೋರಿಸ್ತಾ, ಅಂದರೆ ಫ್ರೀಯಾಗಿ ಅವರು ನಿಮಗೆ ಕೊಡ್ತಾ ಇದ್ದಾರೆ. ಸೊ ನೀವೇನು ಮಾಡಬೇಕು ಅಂದರೆ ನಿಮ್ಮ ಅಡ್ರೆಸ್ನ ನೀವು ಕೊಡಬೇಕಾಗುತ್ತೆ ಇಲ್ಲಿ. ಸೊ ಈ ಬಿಲ್ಲಿಂಗ್ ಅಡ್ರೆಸ್ಸಲ್ಲಿ ನೀವು ಅಡ್ರೆಸ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಕಂಟ್ರಿ ಇಂಡಿಯಾ ಅಂತ ಇದೆ, ಅದನ್ನೇನು ಚೇಂಜ್ ಮಾಡಬೇಡ್ರಿ. ಇಲ್ಲಿ ಫಸ್ಟ್ ನೇಮು ನಿಮ್ಮ ಹೆಸರು ಕೊಡಿ, ಲಾಸ್ಟ್ ನೇಮು ಕೊಡಬೇಕಾಗುತ್ತೆ. ಅದೇ ಥರ ಇದು ಆಪ್ಷನಲ್ ಫೀಲ್ಡ್, ಇದನ್ನು ಇಗ್ನೋರ್ ಮಾಡಿ. ನಿಮ್ಮ ಮನೆಯ ಕಂಪ್ಲೀಟ್ ಅಡ್ರೆಸ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಮತ್ತು ಯಾವ ಸಿಟಿ ನಿಮ್ಮದು, ಯಾವ ಸ್ಟೇಟು, ಪಿನ್ ಕೋಡು ಮತ್ತು ಫೋನ್ ನಂಬರು ಕೊಟ್ಟಿರಿ. ಯಾಕಂದರೆ ಏನಾದರೂ ನಿಮ್ಮ ಆರ್ಡರ್ನ ನೀವು ಟ್ರ್ಯಾಕ್ ಮಾಡೋಕ್ಕಾಗಲಿಲ್ಲ ಅಂದರೆ ಅವಾಗ ಅಟ್ಲೀಸ್ಟು ಅವ್ರು ನಿಮಗೆ ಕಾಲ್ ಮಾಡೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಕೊಟ್ಟಾದಮೇಲೆ ನೀವು ಕಂಪ್ಲೀಟ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು 10 days ಆಫ್ಟರ್ ಪೂಜಾ ಅಂತ ಐತೆ. ಅಂದರೆ ಜನವರಿ 22ನೇ ತಾರೀಕು ಪೂಜೆ ಆಗುತ್ತೆ. ಆದಮೇಲೆ ಅಂದರೆ ಮುಂದಿನ ತಿಂಗಳು ಫೆಬ್ರವರಿ 1ನೇ ತಾರೀಕಿಂದ ಈ ಪ್ರಸಾದಗಳು ನಿಮ್ಮ ಹತ್ತಿರದ ಸ್ಟೋರಲ್ಲಿ ಬರುತ್ತೆ. ಸೊ ನೀವು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೋದು. ಅದೇ ಥರ ನೀವು ಇಲ್ಲಿ ಕಂಪ್ಲೀಟ್ ಆರ್ಡರ್ ಅಂತ ಕೊಟ್ಟರೆ ಅದು ಸಕ್ಸಸ್ಫುಲ್ಲಾಗಿ ಆರ್ಡರ್ ಕ್ರಿಯೇಟ್ ಆಗುತ್ತೆ. ಸೊ ನೀವೇನಾದರೂ ಫಸ್ಟ್ನೇ ಆಪ್ಷನ್ ಸೆಲೆಕ್ಟ್ ಮಾಡಿದರೆ, ಅಂದರೆ 51 ರೂಪಾಯಿ ಪೇ ಮಾಡಿದರೆ ನಿಮ್ಮ ಮನೆ ಅಡ್ರೆಸ್ಗೆ ಡೈರೆಕ್ಟಾಗಿ ಬರುತ್ತೆ ಅಂತ ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೀವು ನೋಡ್ಬೋದು, ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪೇ ನೌ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಪೇಮೆಂಟ್ ಪೇಜಿಗೆ ಕರ್ಕೊಂಡೋಗುತ್ತೆ. ಸೊ ಇಲ್ಲೆಲ್ಲ ಆಪ್ಷನ್ಗಳು ಎಷ್ಟೊಂದು ಇದ್ದಾವೆ. ಸೊ ನಾನು ಇಲ್ಲಿ ಫೋನ್ಪೇನಾಗೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಶೋ QR ಕೋಡ್ ಅಂದರೆ QR ಕೋಡ್ ಬರುತ್ತೆ. ಇನ್ನು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಪೇ ಮಾಡಿದರೆ ನಿಮ್ಮ ಆರ್ಡರು ಕಂಪ್ಲೀಟ್ ಆಗುತ್ತೆ. ಸೊ ನೀವು ಒಂದು ಸರಿ ಪೇಮೆಂಟ್ ಆದಮೇಲೆ ನಿಮಗೆ ಬರುತ್ತೆ ಈ ಆರ್ಡರ್ ಕನ್ಫರ್ಮೇಷನು ಎಲ್ಲ ಡೀಟೇಲ್ಸು ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಯುವರ್ ಆರ್ಡರ್ ಈಸ್ ಕನ್ಫರ್ಮ್ಡ್ ಅಂತ, ಮತ್ತು ಕೆಳಗಡೆ ಯಾವ ಪೇಮೆಂಟ್ ಮೇಲೆ ಮಾಡಿದ್ರಿ, ಯಾರ ಹೆಸರಲ್ಲಿ ಮಾಡಿದ್ರಿ, ಇದೆಲ್ಲ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಯಾವ ಶಿಪ್ಪಿಂಗ್ ಅಡ್ರೆಸ್ ಕೊಟ್ಟಿದ್ರಿ, ಬಿಲ್ಲಿಂಗ್ ಅಡ್ರೆಸ್ ಯಾವುದು, ಇದೆಲ್ಲ ಬರುತ್ತೆ. ಮತ್ತು ನಿಮ್ಮ ಪೇಮೆಂಟ್ ಮೆಥಡು 51 ರೂಪೀಸ್ ಅದನ್ನು ತೋರಿಸ್ತಾ ಇದೆ. ನನಗೆ ಅಂದರೆ ನಮ್ಮ ಮನೆಯಿಂದ ಡೈರೆಕ್ಟಾಗಿ ನಮಗೆ ಶಾಪಿಗೆ ದೂರ ಆಗುತ್ತೆ, ಅದಕ್ಕೋಸ್ಕರ ನಾನು ಪ್ರಸಾದನ ಆರ್ಡ್ರ್ ಮಾಡಿದ್ದೀನಿ. ಸೊ ಇದು ನಮ್ಮ ಮನೆಗೆ ಡೈರೆಕ್ಟಾಗಿ ಬರುತ್ತೆ. ಬಟ್ ಇದು ಅವ್ರು ಹೇಳೋ ಪ್ರಕಾರ ಪೂಜೆ ಆದಮೇಲೆ, ಅಂದರೆ ಜನವರಿ 22ನೇ ತಾರೀಕು ಆದಮೇಲಿಂದ ಅವರು ಪ್ರೋಸೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ರಸಾದ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ವೆಯ್ಟ್ ಮಾಡಿ. ಯಾರಿಗಾದ್ರೂ ಬೇಗ ಪ್ರಸಾದ ಸಿಕ್ಕಿದರೆ ದಯವಿಟ್ಟು ಬಂದು ಕಾಮೆಂಟ್ ಮಾಡಿ. ಇದೇ ಥರ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.